ಬಿಹಾರ ಚುನಾವಣೆಯಲ್ಲಿ ಬಿಜೆಪಿಯ ಹಿಂದುತ್ವ ರಾಜಕೀಯ ನಡೆಯಲಿದೆಯಾ? 2025ರ ಬಿಹಾರ ವಿಧಾನಸಭಾ ಚುನಾವಣೆ ಬಿಜೆಪಿಗೆ ನಿರ್ಣಾಯಕವಾಗೋದಕ್ಕೆ ಕಾರಣ ಏನು? ನಿತೀಶ್ ಕುಮಾರ್ ಮತ್ತೆ ಬಿಜೆಪಿ ನಡುವಿನ ಮೈತ್ರಿ ಬಿಹಾರದ ರಾಜಕೀಯವನ್ನ ಹೇಗೆ ರೂಪಿಸಲಿದೆ? ಸಾಂಪ್ರದಾಯಿಕವಾಗಿ ಜಾತಿ ರಾಜಕೀಯನೇ ಪ್ರಾಬಲ್ಯ ಹೊಂದಿರುವಂತಹ ರಾಜ್ಯದಲ್ಲಿ ಹಿಂದುತ್ವ ಪ್ರಭಾವ ಬೀರಬಹುದಾ? ಬಿಹಾರದಲ್ಲಿ ಮತ್ತೆ ಅಧಿಕಾರ ಪಡೆದುಕೊಂಡ ನಂತರ ನಿತೀಶ್ ಕುಮಾರ್ ಅವರನ್ನ ಬದಿಗಿಡೋದಕ್ಕೆ ಬಿಜೆಪಿ ಯೋಜಿಸ್ತಾ ಇದೆಯಾ? ತೇಜಸ್ವಿ ಯಾದವ್ ಮತ್ತೆ ಪ್ರಶಾಂತ್ ಕಿಶೋರ್ ಬಿಜೆಪಿ ಜೆಡಿಯು ಮೈತ್ರಿಕೂಟಕ್ಕೆ ಒಡ್ಡುವಂತಹ ಸವಾಲು ಎಷ್ಟು ಮಹತ್ವದಾಗಿದೆ? ಬಿಹಾರದ 2025ರ ಚುನಾವಣೆಯಲ್ಲಿ ನಿರುದ್ಯೋಗ ಮತ್ತೆ ಆಡಳಿತ ಸಮಸ್ಯೆಗಳು ಧಾರ್ಮಿಕ ಮತ್ತೆ ಜಾತಿ ಆಧಾರಿತ ರಾಜಕೀಯವನ್ನ ಮೀರಿಸುತ್ತಾ? ಬಿಹಾರದಲ್ಲಿ ಈ ವರ್ಷದ ಕೊನೆಯಲ್ಲಿ ನಡೆಯಲಿರುವಂತಹ ವಿಧಾನಸಭಾ ಚುನಾವಣೆಯ ಕುರಿತ ಸುದ್ದಿಗಳು ಬರಲಾರಂಭಿಸಿರುವಾಗ ಎದ್ದಿರುವಂತಹ ಈ ಪ್ರಶ್ನೆಗಳನ್ನ ನಾವು ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ಬಿಹಾರದಲ್ಲಿ ಯಾರ ಕೈ ಮೇಲಾಗಲಿದೆ ಅನ್ನೋದ್ರ ಬಗ್ಗೆ ನಿಮಗೇನು ಅಭಿಪ್ರಾಯ ಇದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ. ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ, ಹಾಗೆ ಇದರ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ಈ ವಿಷಯಕ್ಕೆ ಬರೋಣ. 2025ರ ಬಿಹಾರ ವಿಧಾನಸಭಾ ಚುನಾವಣೆ ಬಿಜೆಪಿಗೆ ನಿರ್ಣಾಯಕ ಪರೀಕ್ಷೆ ಆಗುವಂತೆ ಕಾಣ್ತಾ ಇದೆ. ಒಂದ್ ಕಡೆಗೆ ಅದು ನಿತೀಶ್ ಕುಮಾರ್ ಮೇಲೆ ಅವಲಂಬಿಸಿರುವಾಗಲೇ ಇನ್ನೊಂದು ಕಡೆಗೆ ಹಿಂದುತ್ವದ ಮೂಲಕನೂ ಆಟ ಆಡೋದಿಕ್ ನೋಡ್ತಾ ಇದೆ. ನಿತೀಶ್ ಅವರ ಜೆಡಿಯು ಜೊತೆಗಿನ ಅದರ ಮರು ಮೈತ್ರಿ ಬಿಹಾರದ ಸಂಕೀರ್ಣ ಜಾತಿ ಸಮೀಕರಣವನ್ನ ಗಮನದಲ್ಲಿಟ್ಕೊಂಡಿದ್ದಾಗಿದೆ. ಆದ್ರೂ ಈ ಮೈತ್ರಿಯಲ್ಲಿ ಎಲ್ಲಾನು ಸರಿ ಇಲ್ಲ ಅನ್ನೋದು ಕೂಡ ರಹಸ್ಯವಾಗಿ ಉಳ್ಕೊಂಡಿಲ್ಲ. ನಿತೀಶ್ ತನ್ನ ಜಾತ್ಯತೀತ ಅಭಿವೃದ್ಧಿ ಕೇಂದ್ರಿತ ಸರ್ಕಾರದಲ್ಲಿ ಬಿಜೆಪಿಯ ಹಿಂದುತ್ವದ ಮಹತ್ವಾಕಾಂಕ್ಷೆಗಳನ್ನ ಎಚ್ಚರಿಕೆಯಿಂದ ನಿಯಂತ್ರಿಸ್ತಾ ಇದ್ದಾರೆ. ಧರ್ಮ ರಾಜಕಾರಣವನ್ನ ಹಿಂದಿಕ್ಕುವಂತಹ ಜಾತಿ ಸಮೀಕರಣ ಅಲ್ಲಿನದು. ಹಾಗಾಗಿ ಬೇರೆ ರಾಜ್ಯಗಳಲ್ಲಿ ಪ್ರಬಲವಾಗಿರುವಂತಹ ಬಿಜೆಪಿ ಅಜೆಂಡಾ ಬಿಹಾರದಲ್ಲಿ ಅಷ್ಟಾಗಿ ನಡೆಯೋದಿಲ್ಲ. ಇದು ಒಳಗೊಳಗೆ ಬಿಜೆಪಿ ಮತ್ತೆ ಜೆಡಿಯು ನಡುವಿನ ಗುದ್ದಾಟಕ್ಕೆ ಕಾರಣ ಆಗಿದೆ. ಬಿಹಾರದಲ್ಲಿ ತನ್ನದೇ ಸ್ವಂತ ಸರ್ಕಾರ ರಚನೆ ಮಾಡಬೇಕು ಅನ್ನೋದು ಬಿಜೆಪಿಯ ಬಹುಕಾಲದ ಕನಸಿದು. ಅದನ್ನಷ್ಟೇ ಗಮನದಲ್ಲಿ ಇಟ್ಕೊಂಡು ಬಿಜೆಪಿ ಮೈತ್ರಿಕೂಟದ ಅನಿವಾರ್ಯತೆಗಳನ್ನ ಬ್ಯಾಲೆನ್ಸ್ ಮಾಡ್ತಾ ಇದೆ. 2025ರ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದು ನಿತೀಶ್ ಅವರನ್ನ ನಿಯಂತ್ರಣದಲ್ಲಿಡುವಂತಹ ಉದ್ದೇಶ ಕೂಡ ಅದಕ್ಕಿದೆ. ನಿತೀಶ್ ಕುಮಾರ್ ನಾಯಕತ್ವದಲ್ಲೇ ಚುನಾವಣೆಗೆ ಹೋಗೋದಿಕ್ಕೆ ಬಿಜೆಪಿ ಒಪ್ಪಿರೋದ್ರಲ್ಲೂ ಇದೇ ಜಾಣತನ ಇದೆ. ಬಿಜೆಪಿ ಸದ್ದಿಲ್ಲದೆ ಎಲ್ಲವನ್ನ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳೋದಿಕ್ ನೋಡ್ತಾ ಇದೆ. ತನ್ನ ಹತೋಟಿಯನ್ನ ಬಿಗಿಗೊಳಿಸ್ತಾ ಇದೆ. 2025ರಲ್ಲಿ ಬಿಹಾರದ 243 ವಿಧಾನಸಭಾ ಸ್ಥಾನಗಳಲ್ಲಿ ಸುಮಾರು 100 ಸ್ಥಾನಗಳಲ್ಲಿ ಸ್ಪರ್ಧಿಸುವಂತಹ ಗುರಿ ಬಿಜೆಪಿಯದ್ದಾಗಿದೆ ಅಂತ ವರದಿಗಳು ಹೇಳ್ತವೆ. 2020ರಲ್ಲಿ ಅದು 74 ಸ್ಥಾನಗಳಿಗೆ ಮಾತ್ರನೇ ಸ್ಪರ್ಧೆ ಮಾಡಿದ್ದನ್ನ ಗಮನಿಸಿದ್ರೆ ಇದು ಗಮನಾರ್ಹ ಜಿಗಿತ ಆಗಲಿದೆ. ಇದು ಕೇವಲ ಮಹತ್ವಾಕಾಂಕ್ಷೆಯ ಪ್ರಶ್ನೆ ಅಲ್ಲ, ಬದಲಾಗಿ ಅಧಿಕಾರದ ಆಟ. ಫೆಬ್ರವರಿ 27ರಂದು ನಿತೀಶ್ ಅವರ ಸಂಪುಟಕ್ಕೆ 7 ಹೊಸ ಬಿಜೆಪಿ ಸಚಿವರ ಸೇರ್ಪಡೆಯಾದದ್ದು ಯಾಕೆ ಅನ್ನೋದು ಕೂಡ ಈ ದೃಷ್ಟಿಯಿಂದ ನೋಡಬೇಕು. ಬಿಜೆಪಿಯ ಉದ್ದೇಶ ಏನನ್ನೋದು ಆ ನಡೆಯಲ್ಲಿ ಮತ್ತಷ್ಟು ಸ್ಪಷ್ಟ ಆಗುತ್ತೆ. ರಾಜಕೀಯ ವಿಶ್ಲೇಷಕರು ಹೇಳೋ ಪ್ರಕಾರ ಬಿಜೆಪಿಗೆ ತನ್ನ ಮಿತ್ರ ಪಕ್ಷಗಳ ದೌರ್ಬಲ್ಯಗಳನ್ನ ಬಂಡವಾಳ ಮಾಡಿಕೊಳ್ಳುವಂತ ಒಂದು ಕೌಶಲ್ಯ ಇದೆ. ಆ ತಂತ್ರವನ್ನ ಬಿಹಾರದಲ್ಲಿಯೂ ಕೂಡ ಬಳಸೋದಿಕ್ಕೆ ಅದು ನೋಡ್ತಾ ಇದೆ. ಮತ್ತೆ ಅದಕ್ಕೆ ಬಿಹಾರ ಕೂಡ ಪಕ್ವವಾಗಿರೋ ಹಾಗೆ ಕಾಣುತ್ತೆ. ನಿತೀಶ್ ಒತ್ತಡದಲ್ಲಿದ್ದಾರೆ. ಬಿಜೆಪಿ ನಿಯಂತ್ರಣ ಸಾಧಿಸ್ತಾ ಇರುವಾಗ ಅವ್ರ ಪ್ರಭಾವ ಕಡಿಮೆ ಆಗ್ತಾ ಇದೆ. ಅವ್ರ ಆಟ ನಡೆಯದಂತಾಗಿದೆ ಅನ್ನುವಂತ ಒಂದು ಪ್ರಶ್ನೆ ಎದ್ದಿದೆ. ಕ್ರಮೇಣ ಅಧಿಕಾರವನ್ನ ಬಿಜೆಪಿ ತನ್ವಶ ಮಾಡ್ಕೊಳ್ಳತೊಡಗಿದಂತಿದೆ. ಇನ್ನು 2025ರ ಬಿಹಾರ ವಿಧಾನಸಭೆ ಚುನಾವಣೆ ಸಮೀಪಿಸ್ತಾ ಇದ್ದ ಹಾಗೇನೆ ಬಿಜೆಪಿಯನ್ನ ಕಾಡ್ತಾ ಇರುವಂತಹ ಒಂದು ಪ್ರಶ್ನೆ ಇದೆ. ಬಿಹಾರದಲ್ಲಿ ಹಿಂದುತ್ವ ಕೆಲಸ ಮಾಡುತ್ತಾ ಅನ್ನೋದು ಆ ಪ್ರಶ್ನೆ. ಬಿಹಾರದಲ್ಲಿ ಇರುವುದೇನಿದ್ರು ಜಾತಿ ನಿಷ್ಠೆ, ಜಾತಿ ಸಮೀಕರಣನೇ ಪ್ರಮುಖ ಆಗಿರುವಂತಹ ಬಿಹಾರದ ರಾಜಕೀಯದಲ್ಲಿ ಬಿಜೆಪಿ ಹಿಂದೂ ರಾಷ್ಟ್ರೀಯತಾವಾದಿ ಅಜೆಂಡಾ ಪದೇ ಪದೇ ತಿರಸ್ಕೃತವಾಗಿದೆ. ಅಲ್ಲಿ ಸೈದ್ಧಾಂತಿಕತೆಗೆ ಕಡಿಮೆ ಜಾಗ ಇದೆ, ಪ್ರಾಯೋಗಿಕತೆನೇ ನಿರ್ಣಾಯಕ. ಅಲ್ಲಿ ಮೇಲ್ಜಾತಿಯ ಮತದಾರರು 15% ಮಾತ್ರನೇ ಇದ್ದಾರೆ. ಒಬಿಸಿ ಮತ್ತೆ ದಲಿತ ಮತದಾರರೇ 60ಕ್ಕಿಂತ ಹೆಚ್ಚಿದ್ದಾರೆ. ಹೀಗಾಗಿ ಬಿಜೆಪಿ ಈ ಹಿಂದೂ ಏಕತೆ ವಿಷಯ ಅಲ್ಲಿ ಬಹಳ ದುರ್ಬಲ ಅಂಶ ಆಗಿದೆ. ಬಿಜೆಪಿಗೆ 2015ರ ವಿಧಾನಸಭಾ ಚುನಾವಣೆಯಲ್ಲಿ ಯಾಕೆ ಸೋಲಾಯಿತು ಅನ್ನೋದನ್ನ ನೋಡಿದ್ರೆ ಇದು ನಮಗೆ ಅರ್ಥ ಆಗುತ್ತೆ. ಹಿಂದುತ್ವ ಅಲೆಯ ಮೇಲೆ ಚುನಾವಣೆಯನ್ನ ಎದುರಿಸೋದಿಕ್ ನೋಡ್ತು. ಗೋಮಾಂಸ ನಿಷೇಧದಂತಹ ವಿಭಜಕ ವಿಷಯಗಳನ್ನ ಮುಂದಿಟ್ಕೊಂಡು ಅದು ಹೋಗಿತ್ತು. ಆದ್ರೆ ನಿತೀಶ್ ಅವರ ಜೆಡಿಯು ಆರ್ಜೆಡಿ ಮೈತ್ರಿಕೂಟದ ಎದುರು ಅದರ ಆಟ ಸಾಗ್ಲಿಲ್ಲ, ಸೋತ್ ಹೋಯ್ತು. ಕಡೆಗೆ ಬಿಜೆಪಿ ನಿತೀಶ್ ಅವರ ಬೆಂಬಲವನ್ನ ಉಳಿಸ್ಕೊಳ್ಳೋದಿಕ್ಕೆ ತನ್ನ ಮಾತುಗಳನ್ನ ಕಡಿಮೆ ಮಾಡಿ ತನ್ನ ಮೂಲ ಸಿದ್ಧಾಂತವನ್ನ ಬದಿಗೆ ಸರಿಸ್ತು. ಇವತ್ತಿಗೂ ಕೂಡ ಹಿಂದುತ್ವದ ಆಟ ಅಲ್ಲಿ ನಡೀತಾನೆ ಇಲ್ಲ. ಬಿಹಾರವನ್ನ ಆ ಮೂಲಕ ಒಡೆಯೋದಿಕ್ಕೆ ಸಾಧ್ಯ ಆಗಿಲ್ಲ. ಭಾಗಲ್ಪುರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಮಹಾ ಕುಂಭಮೇಳದ ತಂತ್ರಗಾರಿಕೆ ಕೂಡ ಅಲ್ಲಿ ಫಲ ಕೊಡ್ಲಿಲ್ಲ. ದೈವತ್ವಕ್ಕಿಂತ ಬದುಕುಳಿಯುವಿಕೆ ಮುಖ್ಯ ಅಂತ ನಂಬುವಂತ ಮತದಾರರು ಕುಂಭಮೇಳದ ವಿಚಾರದಲ್ಲಿ ಮುಳುಗುವವರಲ್ಲ. 45% ಮಂದಿ ನಿರುದ್ಯೋಗ ವಿಚಾರಕ್ಕೆ ಕಳವಳ ವ್ಯಕ್ತಪಡಿಸಿದ್ದಾರೆ. ಅದರ ಎದುರಲ್ಲಿ ಮಂದಿರ ರಾಜಕೀಯ ಗೌಣವಾಗಿದೆ ಅನ್ನೋದನ್ನ ಸಮೀಕ್ಷೆಗಳು ಹೇಳಿವೆ. ನಿತೀಶ್ ಅವರ ಜೆಡಿಯು ಮತ್ತೆ ತೇಜಸ್ವಿ ಯಾದವ್ ಅವರ ಆರ್ಜೆಡಿ ಇದರ ಲಾಭ ಮಾಡ್ಕೊಳ್ತವೆ.
ಬಿಜೆಪಿಯ ಮೇಲ್ಜಾತಿ ಇಮೇಜ್ ಅದರ ವ್ಯಾಪ್ತಿಯನ್ನು ಸಂಕುಚಿತಗೊಳಿಸಿರುವಾಗಲೂ ಜೆಡಿಯು ಮತ್ತೆ ಆರ್ಜೆಡಿ ಉದ್ಯೋಗಗಳು ಮತ್ತೆ ಜಾತಿ ಆಧಾರಿತ ಕೋಟಾಗಳನ್ನು ನೀಡ್ತಾ ಇವೆ. 2020 ಚುನಾವಣೆಯಲ್ಲಿ ರಾಮ ಮಂದಿರ ನಿರ್ಮಾಣ ಪ್ರಮುಖ ವಿಷಯವಾಗಿದ್ದಂತ ಹೊತ್ನಲ್ಲೂ ಕೂಡ NDA ಗೆದ್ದಿದ್ದು ಬಹಳ ಕಡಿಮೆ ಅಂತರದಿಂದ. ಅದು ಹಿಂದುತ್ವ ವಿಚಾರ ಅಲ್ಲಿ ದುರ್ಬಲವಾಗಿರೋದನ್ನ ಎತ್ತಿ ತೋರಿಸ್ತು. ಬಿಹಾರದಲ್ಲಿ ಬಿಜೆಪಿ ಆಟಕ್ಕಿಂತ ಮುಖ್ಯವಾಗಿ ಕೆಲಸ ಮಾಡೋದು ನಿತೀಶ್ ಅವರ ಜಾತಿ ಲೆಕ್ಕಾಚಾರ. ಈ ವಾಸ್ತವಕ್ಕೆ ಅನುಗುಣವಾಗಿ ಬಿಜೆಪಿ ತನ್ನ ಆಟ ಬದಲಿಸಿಕೊಳ್ಳದೆ ಹೋದ್ರೆ 2025ರಲ್ಲಿ ಅದರ ಸೈದ್ಧಾಂತಿಕ ದಾಳ ಮತ್ತೊಮ್ಮೆ ವ್ಯರ್ಥ ಆಗಬಹುದು. 2025ರ ಬಿಹಾರ ಚುನಾವಣೆ ಸಮೀಪಿಸ್ತಾ ಇದ್ದ ಹಾಗೇನೆ ನಿತೀಶ್ ಕುಮಾರ್ ಅವರ ಅನಿವಾರ್ಯತೆಯು ಬಿಜೆಪಿಗೆ ಅರ್ಥವಾಗದೇ ಇಲ್ಲ. ಅವ್ರ ಬಲದ ಮೂಲಕನೇ NDAಗೆ ಜಾತಿ ಸಮೀಕರಣದ ಬಲ ಸಿಗೋದಿಕ್ ಸಾಧ್ಯ. ಅದನ್ನ ಬಿಜೆಪಿಯ ಮೇಲ್ಜಾತಿಯ ಮೂಲಕ ಮಾತ್ರ ಒಟ್ಟುಗೂಡಿಸೋದಿಕ್ ಸಾಧ್ಯ ಇಲ್ಲ. ಇದ್ರ ಹೊರತಾಗಿನೂ ನಿತೀಶ್ ಅವರ 20 ವರ್ಷಗಳ ಸುದೀರ್ಘ ಆಳ್ವಿಕೆ ಕುಂಠಿತಗೊಳ್ಳೋದಿಕ್ ಪ್ರಾರಂಭ ಮಾಡಿದೆ ಅನ್ನೋದು ಕೂಡ ಮತ್ತೊಂದು ವಾಸ್ತವ. ಇತ್ತೀಚಿನ ಸಮೀಕ್ಷೆಗಳು ಇಂತಹ ಸುಳಿವನ್ನ ಕೊಟ್ಟಿವೆ. 41% ಮತದಾರರು ಆರ್ಜೆಡಿಯೇ ತೇಜಸ್ವಿ ಯಾದವ್ ಅವರನ್ನ ಮುಖ್ಯಮಂತ್ರಿಯಾಗಿ ಕಾಣೋದಕ್ಕೆ ಬಯಸ್ತಾ ಇದ್ದಾರೆ. ಮಹಾರಾಷ್ಟ್ರದಲ್ಲಿ ಏನಾಯ್ತು ಅಂತ ನಾವು ನೋಡಿದೀವಿ. ಅಲ್ಲಿ ಬಿಜೆಪಿ ಗೆದ್ದ ನಂತರ ಏಕನಾಥ್ ಶಿಂದೆ ಅವರನ್ನ ಬದಿಗಿಡ್ಲಾಯ್ತು. ಶಿಂದೆ ಜಾಗವನ್ನ ಬಿಜೆಪಿಯದ್ದೇ ಮುಖ್ಯಮಂತ್ರಿ ಆಕ್ರಮಿಸಿಕೊಂಡು ಬಿಟ್ರು. 2025ರಲ್ಲಿ ಬಿಜೆಪಿ ಒಂದು ವೇಳೆ ಜೆಡಿಯುಗಿಂತ ಮೇಲ್ಗೈ ಸಾಧಿಸುವಲ್ಲಿ ಯಶಸ್ವಿ ಆದ್ರೆ ಬಿಹಾರದಲ್ಲಿಯೂ ಕೂಡ ಇದೇ ರೀತಿ ಆಗಲೂಬಹುದು. ಹಿಂದುತ್ವಕ್ಕೆ ಹೆಚ್ಚಿನ ಒತ್ತು ನೀಡೋದ್ರಿಂದ ಬಿಜೆಪಿಯ ಮೂಲ ನೆಲೆಗೆ ಶಕ್ತಿಯು ಕೂಡ ಬರಬಹುದಾದ್ರೂ ನಿತೀಶ್ ಅವರ ಮತದಾರರನ್ನ ದೂರ ಮಾಡಿಕೊಳ್ಳುವಂತ ಅಪಾಯ ಇದೆ ಅನ್ನೋದು ಬಿಜೆಪಿ ಗೊತ್ತಿದೆ. ಹೀಗಾಗಿ ಸೂಕ್ಷ್ಮ ಮೈತ್ರಿ ಲೆಕ್ಕಾಚಾರವನ್ನ ಅದು ಮಾಡತೊಡಗಿದೆ. ಸಾಮ್ರಾಟ್ ಚೌಧರಿ ಮತ್ತೆ ವಿಜಯ್ ಸಿನ್ಹಾ ಅವರಂತಹ ನಾಯಕರ ಮೂಲಕ ಬಿಹಾರದಲ್ಲಿ ಪ್ರಚಾರವನ್ನ ಮುನ್ನಡೆಸೋದು ಬಿಜೆಪಿಯ ಉದ್ದೇಶ ಆಗಿದೆ. ಆದ್ರೂ ಹಿಂದುತ್ವದ ಶಕ್ತಿ ಬಿಹಾರದ ಜಾತಿ ನಿಷ್ಠೆ ಮತ್ತೆ ಆರ್ಥಿಕತೆಯ ಕುರಿತ ಸಮಸ್ಯೆಗಳ ವಿರುದ್ಧ ಎಷ್ಟು ಫಲ ಕೊಡಬಹುದು ಅನ್ನೋದನ್ನ ಇನ್ನೂ ಪರೀಕ್ಷೆಗೆ ಒಳಪಡಿಸಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. 2015ರಲ್ಲಿ ಆದ ಹಾಗೇನೆ ಅದು ವಿಫಲ ಆಗಿಬಿಟ್ರೆ ಆರ್ಜೆಡಿ ಮತ್ತೆ ಹೊಸದಾಗಿ ರೂಪುಗೊಂಡಂತಹ ಜನಸುರಾಜು ಪಕ್ಷದ ಪ್ರಶಾಂತ್ ಕಿಶೋರ್ ಲಾಭ ಮಾಡಿಕೊಳ್ಳುವಂತಹ ಸಾಧ್ಯತೆ ಹೆಚ್ಚಾಗಿದೆ. ನಿತೀಶ್ ಅವರ ವರ್ಚಸ್ಸನ್ನ ಬಳಸಿಕೊಂಡೇ ತನ್ನ ಹಿಂದುತ್ವ ಅಜೆಂಡಾದ ಶಕ್ತಿಯೊಂದಿಗೆ ಚುನಾವಣೆಗೆ ಹೋದ್ರಷ್ಟೇ NDA ಯಶಸ್ವಿ ಆಗಬಹುದು. ಅಂತೂ ಬಿಹಾರದಲ್ಲಿನ 2025ರ ಚುನಾವಣೆ ಬಹಳ ಸವಾಲಿನ ಪರಿಸ್ಥಿತಿಯನ್ನು ತೋರಿಸ್ತಾ ಇದೆ. ಬಿಜೆಪಿ ತನ್ನ ಸಿದ್ಧಾಂತದ ಮೂಲಕ ಯಶಸ್ಸು ಕಾಣಲೂಬಹುದು ಅಥವಾ ಮುಗ್ಗರಿಸಲೂಬಹುದು. 2025ರ ಬಿಹಾರ ವಿಧಾನಸಭಾ ಚುನಾವಣೆ ಸಮೀಪಿಸ್ತಾ ಇದ್ದ ಹಾಗೇನೆ ಬಿಜೆಪಿ ನಿತೀಶ್ ಮೈತ್ರಿಕೂಟದ ಎದುರಲ್ಲಿ ನಿಜವಾಗಿಯೂ ಸವಾಲಾಗಿರೋರು ತೇಜಸ್ವಿ ಯಾದವ್ ಮತ್ತೆ ಪ್ರಶಾಂತ್ ಕಿಶೋರ್. ಯುವಕರ ಆಕರ್ಷಣೆ ಮತ್ತೆ ವೈಯಕ್ತಿಕ ವರ್ಚಸ್ಸು ಅವರ ಪ್ರಾಬಲ್ಯವನ್ನ ಹೆಚ್ಚಿಸುವ ಕಾಣಿಸ್ತಾ ಇದೆ. ಇತ್ತೀಚಿನ ಸಮೀಕ್ಷೆಗಳ ಪ್ರಕಾರ 45% ಮತದಾರರು ನಿರುದ್ಯೋಗವನ್ನು ತಮ್ಮ ಪ್ರಮುಖ ಸಮಸ್ಯೆ ಅಂತ ಹೇಳಿದ್ದಾರೆ. ಇಂಥ ಸನ್ನಿವೇಶದಲ್ಲಿ ತೇಜಸ್ವಿ ಯಾದವ್ ಈಗಾಗಲೇ ಉದ್ಯೋಗಗಳ ಬಗ್ಗೆ ಗಮನ ಕೊಟ್ಟವರಾಗಿ ಬಿಹಾರದ ಯುವಕರ ಕಣ್ಮಣಿ ಅಂತ ಆಗ್ಬಿಟ್ಟಿದ್ದಾರೆ. ಹೀಗಾಗಿ 41% ಜನ ತೇಜಸ್ವಿ ಯಾದವ್ ಅವರು CM ಆಗಬೇಕು ಅಂತ ಹೇಳಿದ್ದಾರೆ. ತೇಜಸ್ವಿ ಅವರು ಲಾಲು ಯಾದವ್ ಅವರ ಜಾತಿ ಪರಂಪರೆ ಮತ್ತೆ ಆಧುನಿಕ ಪ್ರಾಯೋಗಿಕ ದೃಷ್ಟಿಕೋನ ಎರಡನ್ನು ಅಳವಡಿಸಿಕೊಂಡಂತ ನಾಯಕ. ಅವರು ಈ ರಾಜಕೀಯ ವ್ಯಕ್ತಿತ್ವ ಮುಸ್ಲಿಮರು, ಯಾದವರು ಮತ್ತೆ ಯುವ ಮತದಾರರನ್ನ ಹೆಚ್ಚಾಗಿ ಸೆಳೆಯುತ್ತೆ. ಇದರಿಂದಾಗಿ ಬಿಜೆಪಿ ಮತ್ತೆ JDU ಮತ ಬ್ಯಾಂಕ್ಗೆ ಅವರು ನೇರ ಬೆದರಿಕೆ ಆಗಿದ್ದಾರೆ. ಯುವ ಮತದಾರರು, ಮಹಿಳೆಯರು ಹಾಗೂ ಸಣ್ಣ ಪುಟ್ಟ ಜಾತಿಗಳ ಮತದಾರರನ್ನ ಸೆಳೆಯೋದಿಕ್ಕೆ ಸರಿಯಾದಂತಹ ಸ್ಟ್ರಾಟಜಿ ಮಾಡ್ಕೊಂಡ್ರೆ ತೇಜಸ್ವಿ ಅವರನ್ನ ತಡೆಯೋದು ಬಿಜೆಪಿ ಹಾಗೆ ನಿತೀಶ್ ಕುಮಾರ್ ಅವರಿಗೆ ಕಷ್ಟ ಆಗ್ಬಹುದು. ಆದ್ರೆ ಕೇವಲ ಯಾದವರು ಮುಸ್ಲಿಮರ ಬೆಂಬಲವನ್ನೇ ನೆಚ್ಕೊಂಡು ಕೂತ್ರೆ ತೇಜಸ್ವಿ ಕೂಡ CM ಕುರ್ಚಿ ಹತ್ರ ಹೋಗಿ ವಾಪಸ್ ಬರ್ಬೇಕಾಗಬಹುದು. ತಂತ್ರಗಾರರಾಗಿದ್ದು ಈಗ ರಾಜಕಾರಣಿಯಾಗಿ ಬದಲಾದಂತಹ ಪ್ರಶಾಂತ್ ಕಿಶೋರ್ ಅವರು ಕೂಡ ಬಿಜೆಪಿ ಹಾಗೆ ನಿತೀಶ್ಗೆ ಸವಾಲನ್ನು ಒಡ್ಡಬಹುದು. ಸಮೀಕ್ಷೆಗಳಲ್ಲಿ ಅವರು CM ಆಗಬೇಕು ಅಂತ ಬಯಸಿರುವವರು 15% ಮತದಾರರು ಮಾತ್ರ. ಅವರ 3000 ಕಿಲೋಮೀಟರ್ ಪಾದಯಾತ್ರೆ ಮತ್ತೆ ಜಾತಿ ಸಮತೋಲಿತ ಟಿಕೆಟ್ ಹಂಚಿಕೆ ವಿಭಿನ್ನವಾಗಿದೆ. ನಿತೀಶ್ ಅವರು ರಾಜಕೀಯವಾಗಿ ದಣಿದಾಗಿದೆ. ಹಾಗೆ ಬಿಜೆಪಿ ಈ ಅವಕಾಶವನ್ನ ಪೂರ್ತಿಯಾಗಿ ಬಳಸೋದಿಕ್ ಹವಣಿಸ್ತಾ ಇದೆ. ನಿತೀಶ್ ಅವರನ್ನ ಬಿಟ್ಟು ಬಿಹಾರವನ್ನ ಗೆಲ್ಲೋದಿಕ್ ಸಾಧ್ಯನೇ ಇಲ್ಲ ಅಂತ ಬಿಜೆಪಿಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಈ ಹಂತದಲ್ಲಿ ಬಿಜೆಪಿಯನ್ನ ಬಿಟ್ಟು ಚುನಾವಣೆ ಎದುರಿಸುವಂತಹ ಒಂದು ಆತ್ಮವಿಶ್ವಾಸ ನಿತೀಶ್ರಲ್ಲೂ ಇಲ್ಲ. ಆದ್ರೆ ನಿತೀಶ್ರನ್ನ ಬದಿಗೆ ಸರಿಸಿ ಬಿಜೆಪಿ CM ಅನ್ನ ಕೂರಿಸುವಂತಹ ಆಸೆ ಬಿಜೆಪಿಯನ್ನ ಇನ್ನೂ ಬಿಟ್ಟಿಲ್ಲ. ಬಿಹಾರ ರಾಜಕೀಯ ಬದಲಾಗತ್ತಾ? ಬದಲಾದ್ರೆ ಹೇಗೆ ಅನ್ನುವಂಥ ಕುತೂಹಲ ಮೂಡಿದೆ ಈಗ. ಇದೇ ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾ ಭಾರತಿ. ನೀವಿನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ.